ಟು ಡಿ ಗ್ಯಾಂಗ್ನ 4 ಆರೋಪಿಗಳು ಪೊಲೀಸ್ ಸ್ಟೇಷನಲ್ಲಿದ್ದರೆ 13 ಮಂದಿ ಜೈಲಲ್ಲಿದ್ದಾರೆ. 13 + 4 17. ಈ 17 ಮಂದಿ ಒಟ್ಟು ಸೇರಿ ಆ ರೇಣುಕಾ ಸ್ವಾಮಿಯನ್ನು ಕೊಲೆಗೈದಿದ್ರು. ಯಾವೆಲ್ಲ ರೀತಿಯಲ್ಲಿ ಮಾರಣಾಂತಿಕವಾಗಿ ಕೊಲೆಗೈದಿದ್ರು ಅನ್ನೋದನ್ನು ನಿನ್ನೆ ಮೊನ್ನೆ ಮತ್ತೆ ವಿಸ್ತಾರವಾಗಿ ನಾನು ಹೇಳ್ತಾ ಇದ್ದೆ. ಎಲ್ಲರೂ ಸಿಂಪತಿ ಕ್ರಿಯೇಟ್ ಮಾಡೋರು ಅಥವಾ ಸಿಂಪತಿ ಪ್ರಕಟ ಮಾಡ್ತಾ ಇರೋರು ಒಂದು 10 ದಿನಗಳ ಕಾಲದಲ್ಲಿ ಒಂದು 7-8 ದಿನ ಆದ ನಂತರ ದರ್ಶನ್ ಬಗ್ಗೆ ಒಂದು ಸಿಂಪತಿ ಕ್ರಿಯೇಟ್ ಆಗಿತ್ತು. ಆದರೆ ಯಾವಾಗ ಆ ಫೋಟೋಗಳು ಬಿಡುಗಡೆ ಆಯಿತು, ಆ ಫೋಟೋದಲ್ಲಿ ಯಾವ ರೀತಿ ಚಿತ್ರಹಿಂಸೆ ನೀಡಿದ್ದಾರೆ ಅದನ್ನು ನೋಡಿದ ನಂತರ ಕೆಲವರಿಗೆ ಊಟ ಸೇರ್ತಾ ಇಲ್ಲ. ಈಗ ಮತ್ತೊಂದೇನಪ್ಪ ಅಂತಂದರೆ, ರೇಣುಕಾ ಸ್ವಾಮಿಯವರ ಕರಡಿಗೆ, ಅಂದರೆ ಈ ಲಿಂಗವನ್ನು ಹೊತ್ತಿರುವಂಥ ಕರಡಿಗೆ, ಬೆಳ್ಳಿ ಕರಡಿಗೆ ಇರುತ್ತೆ, ಚಿನ್ನದ ಕರಡಿಗೆ ಇರುತ್ತೆ, ಆ ಕರಡಿಗೆಯನ್ನು ಕೂಡ ಕದ್ದಿದ್ದಾರಾ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಅವರ ತಾಯಿ ಆ ಕರಡಿಗೆ ಇಲ್ಲದೆ ನಾವು ಮಣ್ಣು ಮಾಡೋಕ್ಕಾಗೋದಿಲ್ಲ, ಮಣ್ಣು ಮಾಡೋದು ಸರಿಯಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ತಂದೆ ಕೂಡ ನಮ್ಮಲ್ಲಿ ಅಳಲನ್ನು ತೋಡ್ಕೊಂಡಿದ್ದಾರೆ. ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಲಿಂಗಾಯತರಲ್ಲಿ ಬೇಡ ಜಂಗಮ ಅನ್ನೋ ಸಮುದಾಯ ಇದೆ. ಅವರನ್ನ ಹಿಂದೂಗಳು ಅದೆಷ್ಟು ಪೂಜ್ಯ ಭಾವದಿಂದ ನೋಡ್ತಾರೆ ಅಂದ್ರೆ, ಬೆಳಿಗ್ಗೆಯೇ ಅವರ ಮುಖ ನೋಡಿದ್ರೆ ಪುಣ್ಯ ಬರುತ್ತೆ ಅನ್ನೋ ನಂಬಿಕೆ ಇದೆ. ಅದೇ ಕಾರಣಕ್ಕೆ ಪ್ರತಿದಿನ ಆ ಸಮುದಾಯದವರು ಮನೆ ಮನೆಗೆ ಬರ್ತಾರೆ. ಆ ಮನೆಗಳಿಂದ ಒಂದು ಹಿಡಿ ಹಿಟ್ಟು ಅಥವಾ ಧಾನ್ಯವನ್ನ ಪಡ್ಕೊಂಡು ಹೋಗ್ತಾರೆ. ಆದ್ರೆ ರೇಣುಕಾ ಸ್ವಾಮಿಗೆ ದರ್ಶನ್ ಅಂಡ್ ಗ್ಯಾಂಗ್ ಎದೆಗೆ ಒದ್ದು ಟಾರ್ಚರ್ ಕೊಟ್ಟಿದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇಣುಕಾ ಸ್ವಾಮಿ ಪ್ರತಿನಿತ್ಯ ಪೂಜೆಗಾಗಿ ಬೆಳ್ಳಿಯ ಕರಡಿಗೆಯಲ್ಲಿ ಲಿಂಗವನ್ನ ಧರಿಸ್ತಾ ಇದ್ದ. ಆದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಆ ಲಿಂಗವನ್ನು ಕದ್ದಿದ್ದಾರೆ. ಮೃತನ ತಾಯಿ ಕೇಳ್ತಾ ಇರೋದು ಕೂಡ ಅದನ್ನೇ. ನಾವು ಅವರು ಹುಟ್ಟಿದಾಗ, ನಾವು ಹುಟ್ಟಿ 7 ದಿವಸದಲ್ಲಿ ನಾವು ಲಿಂಗಧಾರಣೆ ಅಂತ ಮಾಡ್ತೀವಿ. ಆ ಲಿಂಗು ಹಾಕಿರ್ತೀವಿ, ಅಂದ್ರೆ ಚೌಕ ಅಂತೀವಿ. ಅದು ಗುಂಡುಗಡಿಗೆ ಇರುತ್ತೆ, ಅದ್ರೊಳಗೆ ನಾವು ಲಿಂಗು ಇಟ್ಟಿರ್ತೀವಿ. ಅದು ಅವನ ದೇಹದ ಮೇಲೆ ಯಾವಾಗಲೂ ಕೊನೆಯ ತನಕ ಸಾಯೋ ತನಕನೂ ಇರುತ್ತದು. ಅದು ಒಂದಿತ್ತು, ವಾಚು ಒಂದಿತ್ತು, 4 ವಸ್ತು ಅವನ ಮೈ ಮೇಲೆ. ಪವಿತ್ರ ಗೌಡ ಜೈಲಿಗೆ ಹೋಗಿದ್ದು ಒಳ್ಳೆಯದೇ ಆಗಿದೆ. ಅವಳು ಜೈಲಲ್ಲೇ ಇರಬೇಕು, ಹೊರಗಡೆ ಬರಬಾರ್ದು ಅಂತ ಮೃತ ರೇಣುಕಾ ಸ್ವಾಮಿ ತಾಯಿ ರತ್ನ ಆಕ್ರೋಶ ಹೊರಹಾಕಿದ್ರು. ಕಾನೂನು ಯಾವ ರೀತಿ ಇದು ನಿರ್ಧಾರ ಮಾಡುತ್ತಾ ಅದೇ ನಿರ್ಧಾರನೇ ಹೋಗ್ಲಿ, ಒಳ್ಳೇದೇ, ನಮಗಿನ್ನೂ ಒಳ್ಳೇದು. ಅವ್ರ ಕಾನೂನು ಯಾವ ರೀತಿ ಅವರಿಗೆ ಇದು ಮಾಡಬೇಕೋ ಆ ರೀತಿ ಮಾಡಿದ್ರೆ ನಮ್ಗೆ ಅವಳು ಅಲ್ಲೇ ಇರಬೇಕು, ಅವಳು ಜೈಲಲ್ಲೇ ಇರಬೇಕು, ಅವಳ ಬರಬಾರ್ದು. ಹೆತ್ತ ಮಗನನ್ನ ಕಳ್ಕೊಂಡ ಕುಟುಂಬ ಪ್ರತಿನಿತ್ಯ ಕಣ್ಣೀರಿಡ್ತಾ ಇದೆ. ಜಗತ್ತನ್ನೇ ಕಾಣದ ಕಂದಮ್ಮ ಭೂಮಿಗೆ ಬರೋ ಮುನ್ನವೇ ಅನಾಥವಾಗಿದ್ದು ಮಾತ್ರ ಅಮಾನವೀಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರಡಿಗೆ ಏನು? ಕರಡಿಗೆ ಅಂದರೆ ಒಂದು ಗಾದೆ ಮಾತಿದೆ, ಅದನ್ನು ತಪ್ಪಾಗಿ ಅರ್ಥೈಸ್ಕೊತಾರೆ. ಶಿವಪೂಜೆಗೆ ಕರಡಿ ಬಿಟ್ಟಂತೆ ಅಂತ ಹೇಳ್ತಾರೆ. ಎಲ್ಲರೂ ಏನು ಅಂದ್ಕೊಂಡಿದ್ರು, ಕರಡಿ ಅಂದಾಗ ಆ ಕರಡಿ ಅಂತಿರುತ್ತಲ್ಲ, ಕೂದಲಿರುವಂಥ ಕರಡಿ ಅಲ್ಲ. ಕರಡಿಗೆ ಶಿವಪೂಜೆ ಸಂದರ್ಭದಲ್ಲಿ ಕರಡಿಗೆ ಇಲ್ಲದೆ ಇದ್ದರೆ ಪೂಜೆ ಮಾಡೋಕ್ಕಾಗಲ್ಲ. ಹಾಗಾಗಿ ಶಿವಪೂಜೆಯಲ್ಲಿ ಕರಡಿಗೆ ಅನ್ನುವಂಥ ಅರ್ಥ ಬರ್ತಾ ಇದೆ. ಇನ್ನು ಲಿಂಗವನ್ನು ಶಿವನ ಸ್ವರೂಪ ಅಂತ ಭಾವಿಸಲಾಗತ್ತೆ. ಕೆಲವರು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತಾರೆ. ಅದು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ ಅಲ್ಲ. ಆ ಲಿಂಗವನ್ನು ಕರಡಿಗೆ ಒಳಗೆ ಇಡಲಾಗತ್ತೆ. ಲಿಂಗವನ್ನು ಶಿವನ ಸ್ವರೂಪ ಅಂತ ಭಾವಿಸಲಾಗತ್ತೆ. ಆ ಲಿಂಗವನ್ನು ಕರಡಿಗೆ ಒಳಗೆ ಇಡಲಾಗತ್ತೆ. ಕರಡಿಗೆ ಅಂದರೆ ಬೆಳ್ಳಿ ಅಥವಾ ಬಂಗಾರದ ಡಬ್ಬಿ. ಆ ಕರಡಿಗೆ ಒಳಗೆ ಶಿವಲಿಂಗವನ್ನು ಇಡಲಾಗುತ್ತೆ.
ವೀರಶೈವ ಲಿಂಗಾಯತರು ಕರಡಿಗೆಯನ್ನು ಧರಿಸ್ತಾರೆ. ಕರಡಿಗೆಯಲ್ಲಿ ಲಿಂಗ ಇಟ್ಟು ಶಿವದಾರದಿಂದ ಅದನ್ನು ಕಟ್ಟಿರ್ತಾರೆ. ಶಿವದಾರದಿಂದ ಕಟ್ಟಿ ಕರಡಿಗೆಯನ್ನು ಕೊರಳಿಗೆ ಧರಿಸ್ತಾರೆ. ಶಿವಪೂಜೆ ವೇಳೆ ಕರಡಿಗೆಯಿಂದ ಇಷ್ಟಲಿಂಗವನ್ನು ತೆಗೀತಾರೆ. ಇಷ್ಟಲಿಂಗ ಹೊರತೆಗೆದು ಪೂಜೆ ಮಾಡಲಾಗುತ್ತೆ. ಕರಡಿಗೆಯಲ್ಲಿರುವ ಲಿಂಗವೇ ಲಿಂಗಾಯತರಿಗೆ ಪ್ರಮುಖವಾಗಿರುತ್ತೆ. ಲಿಂಗವೇ ಇಲ್ಲದ ಕರಡಿಗೆಯನ್ನು ಶಿವಪೂಜೆಗೆ ಇಟ್ಟರೆ ಅದು ಫಲವಿಲ್ವಂತೆ. ಅದೇ ಕಾರಣಕ್ಕೆ ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟಂಗೆ ಅಂತ ಹೇಳ್ತಾರೆ. ಇನ್ನು ಕರಡಿಗೆ ಅವನ ಬಾಡಿಯಲ್ಲಿ ಕಾಣಲೇ ಇಲ್ಲ ಎಲ್ಲೂ ಕೂಡ. ಹಾಗಿದ್ರೆ ಈ ಡಿ ಗ್ಯಾಂಗ್ ಇದೆಯಲ್ಲ, ಡಿ ಗ್ಯಾಂಗ್ ಕರಡಿಗೆ ಬೆಳ್ಳಿಯನ್ನು ಬಿಡಲಿಲ್ವ ಅಂತ ಅದನ್ನು ಕದ್ದು ತಿಂದುಬಿಟ್ರೆ ಹೆಂಗೆ? ಚೈನ್ ಕದ್ರಿ, ವಾಚ್ ಕದ್ರಿ, ಆಮೇಲೆ ಅವನ ಕೈಯಲ್ಲಿದ್ದಂಥ ಕಡ ಕದ್ರಿ, ಮೊಬೈಲನ್ನು ಬಿಸಾಕಿದ್ರಿ. ಕರಡಿಗೆ ಎಲ್ಲೋಯ್ತು? ಕರಡಿಗೆ ಇರಬೇಕಿತ್ತಲ್ಲ. ನೋಡಿ, ಯಾಕೆ ಈ ಕರಡಿಗೆ ಬೇಕೇ ಬೇಕು ಅಂತ ಹೇಳಿ ಈಗ ಪೊಲೀಸರು ಕೂಡ ಇದನ್ನು ಕೇಳಬೇಕು. ಎಲ್ಲಿದೆ ಕರಡಿಗೆ? ಶಿವಲಿಂಗ ಅನ್ನೋದು ಲಿಂಗಾಯತ ಸಮುದಾಯಕ್ಕೆ ಪರಮ ಪವಿತ್ರ. ಯಾಕಂದರೆ ಬಸವಣ್ಣ ಏನು ಹೇಳ್ತಾರೆ ಅಂದರೆ, ಎಲ್ಲೆಲ್ಲಿ ಹುಡುಕಬೇಡಿ ಶಿವನನ್ನು, ನಿಮ್ಮ ಕೈಯಲ್ಲೇ ಇರ್ತಾನೆ ಆತ, ನಿಮ್ಮ ಬಳಿಯೇ ಇರ್ತಾನೆ ಅನ್ನೋ ಕಾರಣಕ್ಕಾಗಿ. ಅಂದರೆ ಎಲ್ಲರನ್ನು ಕೂಡ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ತಂದಂಥದ್ದು. ಈಗಲೂ ಅಷ್ಟೇ, ಯಾರೇ ನಿಧನರಾದರೂ ಎದೆ ಮೇಲೆ ಶಿವಲಿಂಗ ಇಡ್ತಾರಂತೆ. ಎದೆ ಮೇಲೆ ಶಿವಲಿಂಗ ಇಟ್ಟು ಅಂತ್ಯಕ್ರಿಯೆ ನಡೆಸಲಾಗುತ್ತೆ. ಆಗ ಬೆಳ್ಳಿ ಚಿನ್ನದ ಕರಡಿಗೆಯನ್ನು ತೆಗೆದುಕೊಳ್ಳಲಾಗುತ್ತೆ. ಗುಡಿ ಕಟ್ಟಿ ಪೂಜೆ ಮಾಡೋರು ಶಿವಲಿಂಗ ಬಿಡ್ತಾರೆ, ಇಲ್ಲವೇ ಶಿವಲಿಂಗ ತೆಗೆದು ದೇಗುಲಕ್ಕೆ ನೀಡಲಾಗುತ್ತೆ, ಇಲ್ಲವೇ ಮನೆಯಲ್ಲೇ ಶಿವಲಿಂಗವನ್ನಿಟ್ಟು ಪೂಜೆ ಮಾಡ್ತಾರೆ. ಹಾಗಾಗಿ ಇದು ಬೇಕೇ ಬೇಕು ಅನ್ನುವಂಥದ್ದು ಇದ್ದೇ ಇದೆ. ಆದರೆ ಅದು ಎಲ್ಲಿ ಹೋಯಿತು ಅನ್ನುವಂಥದ್ದು.